ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಜೀವ ಬೇಕಾದ್ರೂ ತಗೊಳ್ಳಿ, ನೀರ್ ಕೊಡಿ ಎಂದ ಗ್ರಾಮಸ್ಥರು. ಕೆರಟಗಿ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ. ಸಿಂದಗಿ ಟು ಕಲಕೇರಿ ಮೇನ್ ರೋಡ್ ಬಂದ್ ಮಾಡಿ ಧರಣಿ ಸತ್ಯಾಗ್ರಹ. ಏನಾದ್ರೂ ಮಾಡಿ ನಮ್ಮ ಊರಿಗೆ ಶಾಶ್ವತ ನೀರು ಕೊಡಿ. ಸ್ವಾತಂತ್ರ್ಯ ಬಂದು 75 ವರ್ಷ ಗತಿಸಿದ್ರೂ ಬಗೆಹರಿಯದ ನೀರಿನ ಸಮಸ್ಯೆ. ಇದು ದೇವರ ಹಿಪ್ಪರಗಿ ತಾಲೂಕಿನ ಕೆರಟಗಿ ಗ್ರಾಮದ ಜನರ ನೋವಿನ ನುಡಿ. ಈ ಹಳ್ಳಿಯಲ್ಲಿ ಜನರಿಗೆ ಬೇಸಿಗೆ ಬಂತೆಂದ್ರೆ ಸಾಕು, ಎದೆ ಜಲ್ಲನ್ನತ್ತೆ. ಕುಡಿಯುವ ನೀರಿಗಾಗಿ ಹೊಲ ಗದ್ದೆಗಳಿಗೆ ಅಲೆದಾಡುವುದು ಪ್ರತಿಭಟನೆ ಸಾಮಾನ್ಯವಾಗಿರುತ್ತೆ. ಶಾಶ್ವತ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಶಾಖೆ ದೇವರ ಹಿಪ್ಪರಗಿ ಹಾಗೂ ವಲಯ ಶಾಖೆ ಕಲಕೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕೆರಟಗಿ ಗ್ರಾಮದ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಿದ್ದು, ಸ್ಥಳೀಯ ಆಡಳಿತ ಹಾಗೂ ತಾಲೂಕು ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ. ಕರ್ನಾಟಕ ಸರ್ಕಾರ ಬೇಸಿಗೆಯ ಕಾಲದಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಯೋಜನೆಯನ್ನ ರೂಪಿಸಿದ್ದು ಹಾಗೂ ವಿಶೇಷ ಅನುದಾನ ಮಂಜೂರಾತಿ ಇದ್ರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಆಧುನಿಕ ಯುಗದಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 76-77 ವರ್ಷಗಳು ಗತಿಸಿದ್ರೂ ಕೂಡ ಕೆರಟಗಿ ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರನ್ನು ಒದಗಿಸಲು ಆಗುತ್ತಿಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು 75 ವರ್ಷಗಳು ಗತಿಸಿದ್ರೂ ಕೂಡ ಕೆರಟಗಿ ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರನ್ನ ಒದಗಿಸಲು ಆಗ್ತಾ ಇಲ್ಲ. ಇದು ಇಂದಿನ ಸರ್ಕಾರಕ್ಕೆ ನಾಚಿಕೆಯಾಗುವ ಸಂಗತಿ. ಆಡಳಿತ ವ್ಯವಸ್ಥೆ ಖಂಡಿಸಿ ಖಾಲಿ ಕೊಡಗಳನ್ನು ಇಟ್ಕೊಂಡು ಮಹಿಳೆಯರು ಹಾಗೂ ಗ್ರಾಮಸ್ಥರು ಕೂಡಿ ಸುಮಾರು 3 ಗಂಟೆಗಳ ಕಾಲ ಸಿಂದಗಿ ಕಲಕೇರಿ ಮುಖ್ಯ ರಸ್ತೆಯನ್ನ ಬಂದ್ ಮಾಡಿ ಗ್ರಾಮದ ಸಾರ್ವಜನಿಕರು ಸೂಡು ಬಿಸಿಲನ್ನ ಲೆಕ್ಕಿಸದೆ ರಸ್ತೆ ರೋಡ್ ಚಳವಳಿ ಹಾಗೂ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಮತಿ ಎಂಟಿ ಅಂಗಡಿ ಮೇಡಂ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಶ್ರೀ ಲಕ್ಕಪ್ಪ ಬಡಿಗೇರ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಬಸವರಾಜ ಚಿಕ್ಕಸನ್ಸಿ, ಸರ್ಕಾರಿ ಜಿಒ ಲಿಸ್ಟ್, ಶ್ರೀಮತಿ ರೋಹಿಣಿ ಪಾಟೀಲ್, ಪಿಎಸ್ಐ ಕಲಕೇರಿ, ಪರಶುರಾಮ ಬಡಿಗೇರ, ಶಿವಾನಂದ ವಾಲಿಕಾರ, ಅಶೋಕ್ ಗುಡಿಸಲಮನಿ, ರಾಮನಗೌಡ ಚತ್ತರಕಿ, ಸಿದ್ದರಾಮಪ್ಪ ಮಾದರ, ಪರಶುರಾಮ ದೊಡ್ಡಮನಿ, ಬಾಬು ಮೇಲಿನಮನಿ, ಬಾಬು ರಾಠೋಡ, ಚಂದ್ರು ಬಡಿಗೇರ ಮತ್ತು ಅಂಬಳನೂರ ಪ್ರಕಾಶ್ ಪಡಶೆಟ್ಟಿ, ಇನ್ನೂ ಗ್ರಾಮದ ಹಿರಿಯರು, ಯುವಕರು, ಮಹಿಳೆಯರು ಮುಂತಾದವರು ಈ ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು. ವರದಿ ರಮೇಶ್ ದಲ್ಲಾಲಿ, ನ್ಯೂಸ್ 26 ಕನ್ನಡ, ವಿಜಯಪುರ. ಸಮಸ್ಯೆಯನ್ನು ಶೀಘ್ರಗತಿಯಲ್ಲಿ ತಮ್ಮ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡುವುದರ ಜೊತೆಗೆ ಕೆರಟಗಿ ಗ್ರಾಮಕ್ಕೆ ನೀರಿನ ವ್ಯವಸ್ಥೆಯನ್ನು ಸರಿಪಡಿಸಲು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪಂಚಾಯತಿಯ ಅಧ್ಯಕ್ಷರು, ಗೌರವಾನ್ವಿತ ಎಲ್ಲ ಸದಸ್ಯರು ಕೂಡ ಸಾರ್ವಜನಿಕರಿಗೆ ಮತ್ತು ಯುವ ಸಾಹೇಬರಿಗೆ, ಮಾನ್ಯ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನಮ್ಮ ಕಲಕೇರಿ ಠಾಣೆಯ ಆರಕ್ಷಕ ಠಾಣೆಯ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಸಿಂಧೂರಿ ಪಾಟೀಲ್ ಮೇಡಂ ಅವರ ಮುಖಾಂತರ ಮನವಿಯನ್ನ ಸಲ್ಲಿಸಲಾಗುವುದು. ಈ ಮನವಿಯನ್ನು ಕೆರಟಗಿ ವಿಶೇಷ ಅನುದಾನ ಮಂಜೂರಾತಿ ಇದ್ದು, ಆದರೆ ಇಂಥ ಆಧುನಿಕ ಯುಗದಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 76-77 ವರ್ಷಗಳು ಗತಿಸಿದ್ರೂ ಕೂಡ ಕೆರಟಗಿ ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರನ್ನು ಒದಗಿಸಲು ಆಗುತ್ತಿಲ್ಲ. ಹೀಗಾಗಿ ಸರ್ಕಾರಕ್ಕೆ ಮತ್ತು ಸ್ಥಳೀಯ ಮತ್ತು ತಾಲೂಕು ಆಡಳಿತಕ್ಕೆ ನಾಚಿಕೆಯಾಗುವ ಒಂದು ಸನ್ನಿವೇಶವಿದ್ದು, ಹೀಗಾಗಿ ತಾಲೂಕಾ ಆಡಳಿತ ದೇವರಿಪ್ಪರಗಿ, ಗ್ರಾಮ ಪಂಚಾಯಿತಿ ಆಡಳಿತ ವ್ಯವಸ್ಥೆ ಕೆರಟಗಿ ವ್ಯವಸ್ಥೆಯನ್ನು ಖಂಡಿಸಿ ಸಿಂದಗಿ ಕಲಕೇರಿ ಮುಖ್ಯ ರಸ್ತೆಯನ್ನ ಬಂದ್ ಮಾಡಿ ರಸ್ತಾ ರೋಕ್ ಚಳವಳಿ ಹಮ್ಮಿಕೊಂಡಿದ್ದು, ಕೆರಟಗಿ ಗ್ರಾಮದ ಕುಡಿಯುವ ನೀರಿನ ವ್ಯವಸ್ಥೆ ಬಗೆಹರಿಯುವವರೆಗೂ ಈ ಬೃಹತ್ ಪ್ರತಿಭಟನಾ ರ್ಯಾಲಿ ಮತ್ತು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು, ಮಾನ್ಯರವರು ಕೆರಟಗಿ ಗ್ರಾಮದ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಹಾಗೂ ತಾಲೂಕು ಆಡಳಿತದಿಂದ ಕೆರಟಗಿ ಗ್ರಾಮಕ್ಕೆ ವಿಶೇಷ ಪ್ಯಾಕೇಜ್ ಅನ್ನ ಮೀಸಲಿಡಬೇಕು. ಒಂದು ವೇಳೆ
ಸದರಿ ಪ್ರಕರಣವನ್ನ ಬಗೆಹರಿಸದಿದ್ದರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕಾ ಶಾಖೆ ದೇವರಿಪ್ಪರಿಗೆ ಹಾಗೂ ಜಿಲ್ಲಾ ಶಾಖೆ ವಿಜಯಪುರ ಇವರ ನೇತೃತ್ವದಲ್ಲಿ ಮಾನ್ಯ ತಹಸೀಲ್ದಾರ್ ಕಾರ್ಯಾಲಯದ ಎದುರು ಉಗ್ರ ರೂಪದ ಪ್ರತಿಭಟನಾ ರ್ಯಾಲಿ ಮಾಡಲಾಗುತ್ತದೆ ಎಂದು ಎಚ್ಚರಿಸುತ್ತಾ ಮಾನ್ಯ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಬಂದರು, ಜಾಯ್ಲಿಸ್ಟ್ ಕರ್ಕೊಂಡು ಹೋದ್ರು. ನಾನು ಅವರ ಸಂಘಟನೆ ಇದ್ದೆ. ಈಗ ತಾನೇ ನಮ್ಮ ಮಾಜಿ ಅಧ್ಯಕ್ಷರು ಬಾಬು ಅಣ್ಣವ್ರು ಹೇಳಿದ್ರು, ಬಾಬು ಅಣ್ಣವರಲ್ಲಿ ಇದ್ದಿದ್ದಿಲ್ಲ, ನಾ ಗಮನಿಸ್ತಾ ಬಂದೀನಿ. ಅಲ್ಲಿ ಜಾಯ್ಲಿಸ್ಟ್ ಅವ್ರು ಬಂದ್ರು, 3 ಪಾಯಿಂಟ್ ಮಾಡಿದ್ರು. ಅಲ್ಲಿ ಊರಾಗ ಬಂದೆವು, ಅವಾಗ ಬೋರ್ ಗಾಡಿ ಬಂದಿರಲಿಲ್ಲ. ಊರಾಗ ಬಂದು ನಾ ಏನ್ ಹೇಳಿದೆ ಜಾಯ್ಲಿಸ್ಟ್ ಅಧಿಕಾರಿಗಳಿಗೆ, ಸಾಹೇಬ್ರೆ ಇಲ್ಲಿ 1 ಅಥವಾ 2 ಬೋರ್ ಮಾಡ್ರಿ ಊರ ಗೌಟಾಣ ಜಾಗದಲ್ಲಿ, ಇದಕ್ಕೆ ಮತ್ತೆ 1 ಇಂಚ್ ಅಥವಾ ಅರ್ಧ ಇಂಚ್ ನೀರ್ ಆದ್ರೆ ಜನರಿಗೆ ಅನುಕೂಲ ಆಗ್ತದ ಅಂದ್ರೆ ಜಾಯ್ಲಿಸ್ಟ್ ಸಾಹೇಬ್ರೆ ಏನ್ ಹೇಳಿದ್ರು, ಇಲ್ಲರಿಗೆ ನಮಗ ನಿಮ್ಮ ಪಂಚಾಯತಿ ಅಧಿಕಾರಿಗಳು ಬೋರ್ ಪಾಯಿಂಟ್ ಮಾಡ್ಲಾಕ್ 1 ಅಥವಾ 2, ನಾನು ಈಗಾಗಲೇ 3 ಪಾಯಿಂಟ್ ಮಾಡೀನಿ ಕೆರೆ ಕೆಳಗಡೆ, ನನಗೆ ಸಮಯ ಇಲ್ಲ, ನಾನು ಹೋಗ್ಬೇಕಾಗ್ಯದ ದೇವಳಗಾವಕ್ಕ ಅಂತ ಹೇಳಿ ತುರಂತ ಇಮಿಡಿಯೇಟ್ಲಿ ಅದೇ ಯಾರು ಜಾಯ್ಲಿಸ್ಟ್ ಸಾಹೇಬ್ರೆ ನೀರ ಪಾಯಿಂಟ್ ಮಾಡುವಂತ ಅಧಿಕಾರಿಗಳು ನಮಗೆ ಸಮಯ ಇಲ್ಲ ಅಂತೇಳಿ ಬಿಟ್ಕೊಟ್ಟು ಹೋಗ್ಯಾರ. ಇವತ್ತು ಅವ್ರ ಒಂದೇ ನಮಗೆ ಈಗ 1 ತಿಂಗಳಿಂದ ತಿಳುಗುಳಿ ಗ್ರಾಮದವರು ಹೋರಾಟ ಮಾಡಿದ್ರೆ ನಮ್ಮ ಪಂಚಾಯತಿಗೆ ಬೀಗ ಹಿಡಿದು ಅವತ್ತೇ ನಾವು ತಾಲೂಕಾ ದಂಡಾಧಿಕಾರಿಗೆ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಂಡಿವಿ. ಪಂಚಾಯತ್ ಬಂದು ಕೂತು ಅವರಿಗೆ ಕಿವಿ ಮಾತನ್ನ ಹೇಳಿದೀವಿ. ನಾವು ಅವತ್ತು ಹೇಳಿವಿ, ಆದ್ರೂ ಹ್ಞೂ ಅಂದ್ರು ಯಾವ ಕೆಲಸನೋ ಕಾಮಗಾರಿಗಳನ್ನ ಮಾಡ್ಲಿಲ್ಲ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.